ನಮಸ್ಕಾರ. ಇವತ್ತು ನಾನು ಸೊಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ಸೊಪ್ಪು ಅಂತ ಹೇಳಿ, ಇದನ್ನು ಆಂಧ್ರ ಕಡೆ ಗೋಂಗೂರ ಅಂತ ಅಂತಾರೆ. ಇವತ್ತು ಇದರಲ್ಲಿ ಒಂದು ಪಲ್ಯ ಮಾಡೋಣ. ನಮ್ಮ ಕನ್ನಡದಲ್ಲಿ ಇದನ್ನು ಪುಂಡೆ ಸೊಪ್ಪು ಅಂತ ಅಂತಾರೆ. ಟಕ್ಕಂತ ಒಂದು ಮಾಡೋಣ ಪಲ್ಯನ, ಬೇಗ ಮಾಡಿಬಿಡ್ಬೋದು. ಒಂದು ಇಡೀ ಅಷ್ಟಿದೆ, ಇಷ್ಟೇ ನನಗೆ ಸಿಕ್ಕಿರೋದು. ನಮ್ಮ ಗಾರ್ಡನಲ್ಲಿದ್ದು ಒಂದೇ ಒಂದು ಇಡೀ ಇದೆ. ಅಷ್ಟರಲ್ಲೇ ಇವಾಗ ಒಂದು ತಟ್ಟಂತ ಒಂದು ಪಲ್ಯನ ಮಾಡಿಬಿಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ರೋಸ್ಟ್ ಮಾಡೋದಕ್ಕೆ ಧನಿಯಾ, ಮೆಣಸಿಕಾಯಿ, ಜೀರಿಗೆ, ಮೆಂತ್ಯ ಮತ್ತು ಬೆಳ್ಳುಳ್ಳಿನ ರುಬ್ಬೋದಕ್ಕೆ ಹಾಕ್ಕೋಬೇಕು. ಇದಿಷ್ಟನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಬೇಕು. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಧನಿಯಾ, ಜೀರಿಗೆ, ಮತ್ತು ಮೆಣಸಿನ್ಕಾಯಿ, ಮೆಂತ್ಯ ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಬೇಕು ಎಣ್ಣೆಯಲ್ಲಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿರಿ. ಪರಿಮಳ ಬರಬೇಕು, ಇಲ್ಲಾಂದರೆ ತುಂಬ ಸೀದಂಗೆ ಆಗಿಬಿಡುತ್ತೆ. ಹೈ ಫ್ಲೇಮ್ ಇಟ್ಕೊಂಬೋದು, ಯಾಕಂದರೆ ಕಮ್ಮಿ ಪದಾರ್ಥ ಇದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಮೆಂತ್ಯ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ ಮೆಂತ್ಯನ. ಸೊಪ್ಪು ಕಮ್ಮಿ ಪ್ರಮಾಣದಲ್ಲಿರೋದ್ರಿಂದ ನಾನು 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಸೊಪ್ಪು ಜಾಸ್ತಿ ಅವೈಲಬಲ್ ಇತ್ತು ಅಂತ ಅಂದರೆ ಜಾಸ್ತಿ ತೊಗೊಳ್ಳಿ. ಮೆಣಸಿಕಾಯಿ, ನಾನು ಈ ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಬಳಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಅಕಸ್ಮಾತ್ ಕಲರ್ ಬೇಕು ಅಂತ ಅಂದರೆ ಬ್ಯಾಡಗಿನೂ ಯೂಸ್ ಮಾಡ್ಕೊಳ್ಳಿ. ಖಾರಕ್ಕೆ ತಕ್ಕಂತ ಹಾಕ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಈಗ ಆಗ್ತಾ ಬಂದಿದೆ. ಈಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲನೂ ಸಣ್ಣ ಮಿಕ್ಸಿ ಜಾರಿಗೆ ತೊಗೊಂಡು ಇದನ್ನು ಮಿಕ್ಸಿ ಮಾಡ್ಕೊಬೇಕು. ಫಸ್ಟ್ ಅದು ತಣ್ಣಗಾಗಲಿ, ಆಮೇಲೆ ಫ್ರೈ ಆಗಲಿ. ಸೊಪ್ಪನ್ನು ಫ್ರೈ ಮಾಡೋಣ. ನೆಕ್ಸ್ಟು ಇದು ತಣ್ಣಗಾಗೋಷ್ಟರೊಳಗಡೆ ಸೊಪ್ಪನ್ನು ಫ್ರೈ ಮಾಡೋಣ. ಅದಕ್ಕೆ ನಾವಿವಾಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಪ್ಯಾನ್ಗೆ 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಸೊಪ್ಪನ್ನು ಹಾಕ್ಕೊಳ್ಳಿ. ಸೊಪ್ಪನ್ನು ಹಾಕ್ಕೊಂಡು ಉರಿರಿ. ಹುರಿದ್ಬಿಟ್ಟು 2 ಸೆಕೆಂಡಲ್ಲೇ ಹುರಿದ್ಬಿಡ್ಬೋದು ಸೊಪ್ಪನ್ನೆಲ್ಲ. ತುಂಬ ಬೇಗ ರೆಡಿ ಆಗುತ್ತೆ ಈ ಪಚ್ಚಡಿ. ಇದನ್ನು ಆಂಧ್ರದಲ್ಲಿ ಗೋಂಗೂರ ನಿವ್ವಲ ಪಚ್ಚಡಿ ಅಂತ ಅಂತಾರೆ. ನಮ್ಮ ಕಡೆ ಪುಂಡೆ ಸೊಪ್ಪು ಅಂತಾರೆ. ನಾವು ಕನ್ನಡದಲ್ಲಿ ಪುಂಡೆ ಪಲ್ಯ ಅಂತನಾದರೂ ಅನ್ನೋಣ. ಕೇಳೋದಕ್ಕೊಂಥರ ಇರುತ್ತೆ, ಡಬಲ್ ಮೀನಿಂಗ್ ಆದರೆ ಇನ್ನೊಂದು ಥರ ಇರುತ್ತೆ. ಬಟ್ ಏನು ಮಾಡೋಣ, ಅದಕ್ಕೆ ಹೆಸರು ಇರೋದೇ ಆ ಥರದ್ದು, ಪುಂಡೆ ಸೊಪ್ಪು ಅಂತ. ಪುಂಡೆ ಸೊಪ್ಪು ದೇಹಕ್ಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಯಾವ ಸೊಪ್ಪು ಒಳ್ಳೆಯದಲ್ಲ ಹೇಳಿ? ಎಲ್ಲ ಸೊಪ್ಪುಗಳು ಒಳ್ಳೆಯದೇನೆ. ಬೇಗ ರೆಡಿ ಆಗಿಬಿಡುತ್ತೆ. 2 ಸೆಕೆಂಡಲ್ಲಿ ಹಿಂಗೆ ಹುರಿದ್ಬಿಡ್ಬೋದು. ನೋಡಿ, ಆಗಲೇ ಎಲ್ಲ ಕೆಳಗಡೆ ಫ್ರೈ ಆಗ್ತಾ ಬಂದುಬಿಟ್ಟಿದೆ ಫುಲ್ಲು. ಇದರಲ್ಲಿ ಹುಳಿ ಅಂಶ ಇರುತ್ತೆ ಈ ಸೊಪ್ಪಿನಲ್ಲಿ. ಹಾಗಾಗಿ ನಾನು ಇದಕ್ಕೆ ಹುಣಸೆ ಹಣ್ಣನ್ನಾಗಲಿ ಟೊಮೊಟೊ ಆಗಲಿ ಯಾವುದನ್ನು ಬಳಸಿಲ್ಲ. ಹುಳಿ ಬೇಜಾನಿರುತ್ತೆ ಇದರಲ್ಲಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಆಗ್ತಾ ಬಂದೇ ಬಿಟ್ಟು ಆಗಲೇ ಸೊಪ್ಪೆಲ್ಲ. ನೋಡಿ ಎಷ್ಟು ಸೊಪ್ಪು ತೊಗೊಂಡಿದ್ದೆ. ಒಂದು ಪ್ಯಾನ್ ತುಂಬ ಇತ್ತು. ಹುರಿದಿದ ತಕ್ಷಣವೇ ಇಷ್ಟೆಷ್ಟು ಆಗೋಯ್ತು ಫುಲ್ಲು. ಇವಾಗ ಇದು ಫುಲ್ಲು ಹುರಿದಾದ್ಮೇಲೆ ಹಸಸ್ರಾಗಿರೋದೆಲ್ಲ
ಕಲರ್ ತಿರ್ಕೊಳ್ಳಿ. ಫುಲ್ಲು ಅಲ್ಲಿವರೆಗೂ ಹುರಿದ್ಬಿಟ್ಟು ಇದು ಬೇಗನೆ ಆಗೇ ಹೋಯಿತು. ಲೋ ಫ್ಲೇಮಲ್ಲೇ ಇಷ್ಟು ಬೇಗ ಆಗಿದೆ. ಇನ್ನು ಹೈ ಫ್ಲೇಮಲ್ಲಿ ಇಟ್ಟರಂತೂ ಬೇಗನೆ ಆಗಿಬಿಡುತ್ತೆ, ಇನ್ನೂ ಬೇಗ ಆಗಿಬಿಡುತ್ತೆ. ಬಟ್ ಏನು ಅಂದರೆ ಸೊಪ್ಪೆಲ್ಲ ತುಂಬ ಕಮ್ಮಿ ಇರೋದ್ರಿಂದ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಈಗ ಇದನ್ನು ತಣಿಯೋದಕ್ಕೆ ಬಿಡೋಣ. ಇದನ್ನು ತಣಿಯೋದಕ್ಕೆ ಬಿಟ್ಟು ಫುಲ್ಲು ತಣಿಯೋದಕ್ಕೆ ಬಿಟ್ಬಿಡೋಣ. ತಣ್ಣಗಾಗಿದೆ ಈಗ ನೋಡಿ, ತಣ್ಣಗಾಗ್ಬಿಟ್ಟಿದೆ. ಇದನ್ನು ಇವಾಗ ಫಸ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಧನಿಯಾ, ಜೀರಿಗೆ, ಮೆಂತ್ಯ ಎಲ್ಲನೂ ಇದನ್ನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಸ್ಕೊಂಬಿಡೋಣ. ಮಿಕ್ಸಿಲಿ ಆಡಿಸ್ಕೊಂಬಿಟ್ರೆ ಆಮೇಲೆ ಸೊಪ್ಪು ರುಬ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಅದ್ರ ಮೇಲೆ ಹಾಕ್ಕೊಂಡು ರುಬ್ಬಬೇಕು. ನೋಡಿ, ನಾನು ಪ್ರೆಸ್ಟೀಜ್ ಮಿಕ್ಸಿ ತೊಗೊಂಡೆ. ಪ್ರೆಸ್ಟೀಜ್ ಅವರ ಮಿಕ್ಸಿ 750 ವ್ಯಾಟ್ಸಿಂದು ತುಂಬ ಚೆನ್ನಾಗಿದೆ, ನುಣ್ಣಗೆ ರುಬ್ಬುತ್ತೆ. ಮಿಕ್ಸಿ ಚೆನ್ನಾಗಿದೆ, ನುಣ್ಣಗಾಗುತ್ತೆ. ನಾನು ಇವಾಗ ಇದಕ್ಕೇನೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿಬಿಟ್ಟು ರುಬ್ಬಿಡ್ತಿದ್ದೀನಿ. ಡೈರೆಕ್ಟಾಗಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಹುರಿದಿಲ್ಲ ನಾನು. ಹಸಿ ಬೆಳ್ಳುಳ್ಳಿ ಸುಳ್ಕೊಂಡಿರೋದನ್ನು ಹಾಗೆ ಹಾಕಿದ್ದೀನಿ. ಮತ್ತು ಅದನ್ನು ಅಷ್ಟೇ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಆಯಿತು ನೋಡಿ, ಇವಾಗ ಇದ್ರ ಮೇಲೇನೆ ಸೊಪ್ಪು ಹಾಕ್ಕೊಂಡು ರುಬ್ಕೊಂಬಿಡೋಣ. ಇವಾಗ ಇದಕ್ಕೇನೆ ಹಾಕ್ಬಿಟ್ಟು ಸೊಪ್ಪು ತಣ್ಣದಿದೆ, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ತಣ್ಣದಾದ್ಮೇಲೆ ಹಾಕ್ಕೊಳ್ಳಿ. ಸೊಪ್ಪು ಹಾಕ್ಕೊಂಡಿದ್ದೀವಿ. ಒಂದೆರಡು ರೌಂಡ್ ಗಿರ್ ಅನ್ನಿಸ್ಕೊಂಡ್ರೆ ಆಯಿತು, ಮುಗೀತು. ತುಂಬ ಹೊತ್ತೇನು ರುಬ್ಬಬೇಕು ಅನ್ನೋದೇನಿಲ್ಲ. ಸುಮ್ಮನೆ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡ್ರೆ ಆಯಿತು, ಮುಗೀತು. ನೋಡಿ, ಫೈನ್ ಪೇಸ್ಟ್ ಆಗೋಯ್ತು. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಗೋಂಗೂರ ಪಚ್ಚಡಿ, ಪುಂಡೆ ಸೊಪ್ಪಿನ ಪಲ್ಯ ರೆಡಿನೇ ಆಗೋಯ್ತು. ಯಾರಾದರೂ ಬಂದಾಗ ನೆಂಟರುಗಳು ಅರ್ಜೆಂಟಾಗಿ ಸಾರು ಕಮ್ಮಿ ಇತ್ತು ಅಂದರೆ ಈ ಥರದ್ದೊಂದೆರಡು ಪಲ್ಯಗಳು ಇಟ್ಬಿಟ್ರೆ ಅನ್ನಕ್ಕೆ, ಚಪಾತಿಗೆ, ಏನಕ್ಕಾದರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಜೀರಿಗೆ ನಾನು 1 ಟೇಬಲ್ ಸ್ಪೂನು ರುಬ್ಬೋದಕ್ಕೆ ಹಾಕಿದ್ದೆ, 1 ಟೇಬಲ್ ಸ್ಪೂನ್ನ ಹುರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಅಂದರೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಮತ್ತು ಸ್ವಲ್ಪ ಇಂಗು, ನೆಕ್ಸ್ಟು ಇಂಗನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ, ಇಂಗು ಯೂಸ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೇ. ಬೆಳ್ಳುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಹಾಗೇನಾದರೂ ಹಾಕ್ಕೋಬೋದು. ಹಿಂಗೆ ಹಾಕ್ಕೊಳ್ಳಿ. ನೋಡಿ, ನಾನು ಹಿಂಗೆ ಹಾಕ್ಕೊಂಡೆ. ಈಗ ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ. ಲೋ ಫ್ಲೇಮಲ್ಲೇ ಉರಿತಾ ಇದೆ ಸ್ಟವ್ವು, ಹಾಗಾಗಿ ಬೇಗ ಆಗ್ತಾಯಿಲ್ಲ. ಹೀಗೂ ಆಯಿತು. ಮತ್ತು ಕರ್ಬೇವು, ಇದಿಷ್ಟು. ಬೇಕಾದರೆ ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು. ನಮ್ಮ ಮನೇಲಿ ಖಾರ ತುಂಬ ಕಮ್ಮಿ ತಿಂತಾರೆ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಬೆಳ್ಳುಳ್ಳಿ ಹಾಕ್ಕೊಂಡೆ. ಇವಾಗ ಅದಕ್ಕೇನೆ ಈ ರುಬ್ಬಿದ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಂಡೆ. ತುಂಬ ಎಣ್ಣೆನೂ ಖರ್ಚಾಗಲ್ಲ ರೀ ಇದಕ್ಕೆ. ತುಂಬ ಎಣ್ಣೆ ಹಾಕ್ಕೊತಾರೆ ಆಂಧ್ರ ಕಡೆ ಎಲ್ಲ. ನಾನು ತುಂಬ ಕಮ್ಮಿ ಎಣ್ಣೆ ಯೂಸ್ ಮಾಡೋದು. ನೀವೇ ನೋಡ್ತಾ ಇದ್ದೀರಾ ಪ್ಯಾನಲ್ಲಿ ಎಷ್ಟಿದೆ ಅಂತ. ತುಂಬ ಕಮ್ಮಿ ಎಣ್ಣೆ ಯೂಸ್ ಆಗುತ್ತೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಫ್ಯಾನ್ ಆಗಿಬಿಟ್ಟಿದ್ದೀನಿ ಇದಕ್ಕೆ. ನೋಡಿ, ಎಲ್ಲ ಒಗ್ಗರಣೆಗೆ ನೀರು ಹಾಕುವಾಗಿಲ್ಲ. ಇದಕ್ಕೆ ನೀರು ಹಾಕ್ತೇನೆ ಮಾಡಬೇಕು. ಇದನ್ನು ಮೇಲೆ ನೀರು ಹಾಕೋ ಆಗಿಲ್ಲ. ತುಂಬ ಸೊಪ್ಪಿತ್ತು ಅಂತ ಅಂದರೆ ಈ ಥರದನ್ನು ಒಂದು 15 ದಿನ ಆಗೋಷ್ಟು ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ.
ಆಚೆ ಇಟ್ಕೊಂಡ್ರು ಒಂದು ವಾರ ಏನು ಪ್ರಾಬ್ಲಮ್ ಇಲ್ಲ ರೀ, ಹಾಗೆ ಇಟ್ಕೊಂಡು ತಿನ್ಬೋದು, ಏನೂ ಆಗಲ್ಲ, ಹಾಳಾಗಲ್ಲ. ಇದು ಒಂಥರ ಉಪ್ಪಿನಕಾಯಿ ಥರ ಮೇಲ್ಗಡೆನೇ ಇಟ್ಕೊಂಡು ತಿನ್ಬೋದು. ಹಾಗೇನೇ ಫ್ರಿಜ್ಜಲ್ಲಿ ಹಿಡ್ದಿದ್ರು ಕೆಡಲ್ಲ, ಆ ಥರನೇ ಚೆನ್ನಾಗಿರುತ್ತೆ. ಮೇಲುಪ್ಪು ಹಾಕ್ಕೊಂಡಿದ್ದೀನಿ ನಾನು, ಆವಾಗಲೇ ರುಬ್ಬೋದಕ್ಕೆ ಹಾಕಲಿಲ್ಲ, ಮೇಲುಪ್ಪು ಹಾಕ್ಕೊಂಡೆ. ನೋಡಿ ಈಗಾಗಲೇ ಎಣ್ಣೆ ಬಿಡ್ತಾ ಇದೆ, ನಿಮಗೆ ಗೊತ್ತಾಗ್ತಿದೆ. ಮನೆ ತುಂಬ ಪರಿಮಳ ಬರ್ತಿದೆ ರೀ, ಸೂಪರಾಗಿದೆ. ನೋಡಿ ಎಣ್ಣೆ ಬಿಟ್ಬಿಟ್ಟಿದೆ, ಪ್ಯಾನ್ ತುಂಬ ಎಣ್ಣೆ ಬಿಡ್ತಾ ಇದೆ. ನಾನು ತುಂಬ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ, ನಾನು ನಿಮ್ಗೆ ಹೇಳಿದ್ದೆ ನಾನು ಎಣ್ಣೆ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ ಅಂತ. ನೋಡಿ ಪ್ಯಾನಲ್ಲೆಲ್ಲ ಆಗಲೇ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ, ಆಗ್ತಾ ಬರ್ತಾ ಇದೆ. ಈಗ ಇದಕ್ಕಿಂತ ಒಂದು ಸ್ವಲ್ಪ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಎಲ್ಲ ಆಗಿದೆ, ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಇವಾಗ ಆಯಿತು, ಸ್ಟವ್ ಆಫ್ ಮಾಡೋಣ. ಆಫ್ ಮಾಡಿ ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಪುಂಡೆ ಸೊಪ್ಪಿನ ಪಲ್ಯ, ಗೋಂಗೂರ ನಿವ್ವಲ ಪಚ್ಚಡಿ ಅಂತಾರೆ ತೆಲುಗುನಲ್ಲಿ, ಕನ್ನಡದಲ್ಲಿ ಪುಂಡೆ ಸೊಪ್ಪಿನ ಪಲ್ಯ ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವ ಸೊಪ್ಪು ಒಳ್ಳೆಯದಲ್ಲ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಾಯಲ್ಲಿ ನೀರು ಸುರಿತಾ ಇದೆ ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಸುರಿತಾ ಇದೆ. ಮೊದಲನೇ ತುತ್ತು ಸೂಪರಾಗಿದೆ ರೀ, ಸಖತ್ತಾಗಿದೆ. ಇಂಥದ್ದೊಂದೆರಡು ಪಲ್ಯಗಳು ಬಿಟ್ಟರೆ ಸಾಕು ಅನ್ನ ಜೊತೆಗೆ. ಇದನ್ನು ಚಟ್ನಿ ಅನ್ನೋದಾದರೂ ಅನ್ಬೋದು, ಪಲ್ಯ ಆದರೂ ಅನ್ಬೋದು, ಏನಾದರೂ ಅನ್ಬೋದು, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ, ಅದು ಪಕ್ಕಾ ಟೇಸ್ಟ್ ಕೊಡುತ್ತೆ ನಿಮಗೆ. ತುಪ್ಪ ಹಾಕ್ಕೊಂಡು ತಿನ್ನಿ ಪುಂಡೆ ಸೊಪ್ಪಿನ ಪಲ್ಯ. ನೋಡಿ ಒಂದ್ಸರಿ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ನನಗೊಂದ್ಸರಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ನಮಸ್ಕಾರ.